ಮಕ್ಕಳೇ, ಇವತ್ತು ತ್ರಿಪುರಾಸುರರ ಸಂಹಾರ ಏನೋ ಕತೆ ಹೇಳ್ತೀನಿ. ತ್ರಿಪುರಾಸುರರು ಅಂದರೆ 3 ರಾಕ್ಷಸರು ಅಂತನಾ? ಹೌದು, ಸರಿಯಾಗಿ ಹೇಳಿದ್ರಿ. ಯಾರು ಆ 3 ರಾಕ್ಷಸರು? ಅವರು ತಾರಕಾಸುರನ ಮಕ್ಕಳಾಗಿದ್ರು. ತಾರಕಾಸುರ ಕೇಳಿದ್ದೀನಿ ಈ ಹೆಸರನ್ನ. ಕಾರ್ತಿಕೇಯ ಕೊಂದಲ್ಲ ಆ ತಾರಕಾಸುರನ? ಹಾ, ಅದೇ ತಾರಕಾಸುರನ 3 ಮಕ್ಕಳ ಕತೆ ಇದು. ತ್ರಿಪುರಾಸುರರು ತಾರಕಾಸುರನ ಮಕ್ಕಳು ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಆಗಿದ್ರು. ತಾರಕಾಸುರನ ಅಂತ್ಯ ಶಿವ ಪಾರ್ವತಿಯರ ಪುತ್ರ ಕಾರ್ತಿಕೇಯನಿಂದ ಆಗತ್ತೆ. ಇದರಿಂದ ಭಯಭೀತರಾದ ಆ 3 ರಾಕ್ಷಸರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ತಾವು ಅಮರರಾಗುವ ವರವನ್ನು ಕೇಳೋಕ್ಕೆ ಮುಂದಾಗ್ತಾರೆ. ಪ್ರತ್ಯಕ್ಷನಾದ ಬ್ರಹ್ಮದೇವ, ತ್ರಿಪುರಾಸುರರೇ, ಅಮರತ್ವವನ್ನು ಬಿಟ್ಟು ಬೇರೆ ಯಾವುದಾದ್ರೂ ವರವನ್ನು ಕೇಳಿ ಕೊಡ್ತೇನೆ. ನೀವು ಕೇಳುವ ವರ ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿದೆ. ಹುಟ್ಟಿದವನು ಯಾವತ್ತಾದರೂ ಸಾಯಲೇಬೇಕಲ್ವೇ ಅಂತ ಹೇಳಿಬಿಟ್ಟ. ಆಗ ತ್ರಿಪುರಾಸುರರು ತಮಗೆ ವರ ಕೇಳೋಕ್ಕೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಅಂತ ಕೇಳ್ತಾರೆ. ಅವರು 3 ಕೂಡ ಯೋಚನೆ ಮಾಡಿ ಪರಾಮರ್ಶಿಸಿ ಪುನಃ ಬ್ರಹ್ಮನ ಹತ್ರ ಬರ್ತಾರೆ. ಮತ್ತೆ ಬ್ರಹ್ಮದೇವ, ಅಮರತ್ವವನ್ನು ನೀಡಲು ನಿಮಗಿರುವ ತೊಡಕನ್ನು ನಾವು ತಿಳಿದಿದ್ದೇವೆ. ಆದರೆ ಅಮರತ್ವಕ್ಕೆ ಸರಿಸಮಾನವಾದ ವರವನ್ನಾದರೂ ತಾವು ನೀಡಬೇಕು. ಅಂತರಿಕ್ಷದಲ್ಲಿ ಚಲಿಸುತ್ತಿರುವ 3 ಲೋಕಗಳ ಒಡೆಯರು ನಾವಾಗಬೇಕು. ಆ ನಗರ ಯಾರಿಂದಲೂ ಭೇದಿಸಲಾಗದ ಅಭೇದ್ಯ ಕೋಟೆ ಆಗಿರಬೇಕು. ಸಾಮಾನ್ಯರಿಂದ ಅಸಾಮಾನ್ಯರ ತನಕ, ದಾನವರಿಂದ ದೇವತೆಗಳ ತನಕ, ಪ್ರಾಣಿ ಪಕ್ಷಿ ವಿಷ ಜಂತು ಇತ್ಯಾದಿಗಳಿಂದ ನಮಗೆ ಸಾವು ಬರಕೂಡ್ದು. ನಮ್ಮ ಮರಣವು ದೇವರ ದೇವ ಮಹಾಬಲಿಷ್ಠ ಮಹಾದೇವನಿಂದ ಮಾತ್ರವೇ ಆಗತಕ್ಕದ್ದು. ಅದು ಈ ತ್ರಿಪುರಗಳು ನಿರ್ಮಾಣಗೊಂಡ ಪುಷ್ಯಯೋಗದಲ್ಲಿ ಮಾತ್ರ ಆಗಬೇಕು. ಮತ್ತು ನಮ್ಮ 3 ಲೋಕಗಳು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಮಾತ್ರ ನಮ್ಮ ಸಂಹಾರ ಸಾಧ್ಯವಾಗಬೇಕು. ಈ ವರವನ್ನಾದರೂ ತಾವು ನೀಡಲೇಬೇಕು ಅಂತ ಅವರು ಬೇಡ್ಕೊಳ್ತಾರೆ. ಬ್ರಹ್ಮದೇವ ತಥಾಸ್ತು ಅಂತ ಹೇಳಿ ಅಂತರ್ಧಾನನಾಗ್ತಾನೆ. ಆಗ ತ್ರಿಪುರಾಸುರರು ಗಹಗಹಿಸಿ ನಗ್ತಾ, ನಾವು ಬ್ರಹ್ಮದೇವನನ್ನೇ ಮೋಸಗೊಳಿಸಿದೆವು. ಇಂತಹ ಕಠಿಣ ಸನ್ನಿವೇಶ ಬರೋದೇ ಇಲ್ಲ, ನಮಗೆ ಸಾವೇ ಇಲ್ಲ ಅಂತ ಅಟ್ಟಹಾಸವನ್ನು ಮಾಡ್ತಾರೆ. ಇದರಿಂದ ಬೆದರಿದ ದೇವತೆಗಳು ಬ್ರಹ್ಮನ ಹತ್ರ ಬಂದು, ಬ್ರಹ್ಮದೇವ, ಈಗಷ್ಟೇ ತಾರಕಾಸುರನ ಸಂಹಾರವಾಗಿ ನಾವು ನೆಮ್ಮದಿಯ ಉಸಿರನ್ನು ಬಿಡ್ತಾ ಇದ್ದೇವೆ. ನೀವೇಕೆ ಇಂತಹ ವರವನ್ನು ಕೊಟ್ರಿ ಅಂತ ಆತಂಕದಿಂದ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವ, ಸೃಷ್ಟಿಕರ್ತನಾದ ನಾನು ಪಕ್ಷಪಾತ ಮಾಡೋ ಹಾಗಿಲ್ಲ. ದೇವತೆಗಳು ರಾಕ್ಷಸರು ಅಂತ 2 ಬಗೆಯೂ ಹಾಗಿಲ್ಲ. ಘೋರ ತಪಸ್ಸು ಯಾರೇ ಮಾಡಲಿ ನಾನು ಅವರನ್ನು ಅನುಗ್ರಹಿಸಲೇಬೇಕಾಗಿದೆ. ಇಲ್ಲದಿದ್ದರೆ ಈ ತಪಸ್ಸಿಗೆ ಅರ್ಥನೇ ಇರೋದಿಲ್ಲ. ನೀವು ಆತಂಕಗೊಳ್ಳದಿರಿ. ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರು ತಮ್ಮ ಫಲವನ್ನು ಪಡಿತಾರೆ. ಈ ತ್ರಿಪುರಾಸುರರು ಕೆಟ್ಟ ಕೆಲಸ ಮಾಡಿದರೆ ಅವರ ಅವಸಾನ ಖಂಡಿತ ಆಗುತ್ತೆ ಅಂತ ಅವರನ್ನು ಸಮಾಧಾನ ಮಾಡಿ ಕಳಿಸಿಕೊಡ್ತಾನೆ. ಇತ್ತ ಬ್ರಹ್ಮನ ಆಜ್ಞೆಯ ಪ್ರಕಾರ ಪುಷ್ಯಯೋಗದಲ್ಲಿ ರಾಕ್ಷಸರ ಶಿಲ್ಪಿ ಮಯನಿಂದ ತ್ರಿಲೋಕಗಳ ರಚನೆ ಆಗುತ್ತೆ. ಅವುಗಳು 100 ಯೋಜನ ಅಗಲ ಉದ್ದ ಹೊಂದಿದ್ದು 150 ಕಿಲೋಮೀಟರಿನ ವಿಸ್ತೀರ್ಣವನ್ನು ಹೊಂದಿದ್ವು. ಬಂಗಾರ, ಬೆಳ್ಳಿ, ಕಬ್ಬಿಣದಿಂದ ರಚಿಸಲ್ಪಟ್ಟ ಆ 3 ಲೋಕಗಳು ಸಕಲ ಸಮೃದ್ಧಿಯಿಂದ ಕೂಡಿದ್ವು. ಬಂಗಾರ ಲೋಕವನ್ನು ತಾರಕಾಕ್ಷ, ಬೆಳ್ಳಿ ಲೋಕವನ್ನು ಕಮಲಾಕ್ಷ ಮತ್ತು ಕಬ್ಬಿಣ ಲೋಕವನ್ನು ವಿದ್ಯುನ್ಮಾಲಿಯು ಆಳೋಕೆ ಶುರು ಮಾಡ್ತಾರೆ. ಮಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ನೀವು ಅಮರರು ಅಂತ ಬೀಗದಿರಿ. ನಿಮ್ಮ ಅಂತ್ಯ ಮಹಾದೇವನಿಂದ ಆದೀತು ಅನ್ನೋದನ್ನು ಮರಿಬೇಡಿ. ಯಾವ ಕಾರಣಕ್ಕೂ ಮಹಾದೇವನ ಪೂಜೆಯನ್ನು ನಿಲ್ಲಿಸಬೇಡಿ ಅಂತ ಬುದ್ಧಿವಾದವನ್ನು ಹೇಳ್ತಾನೆ. ಅಂತೇನೆ ಆ 3 ತಮ್ಮ ತಮ್ಮ ಲೋಕದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಮಹಾಶಿವನನ್ನು ಪೂಜಿಸಿ ಅವನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ. ಚಲಿಸುತ್ತಿರುವ ಈ ತ್ರಿಲೋಕಗಳು ವಿಸ್ಮಯ ನಗರಿಗಳೇ ಆಗಿದ್ವು. ಅದು ಸಕಲ ರೀತಿಯಲ್ಲಿ ಸಂಪದ್ಭರಿತವಾಗಿತ್ತು.
ಎಲ್ಲ ರೀತಿಯ ಆಮೋದ ಪ್ರಮೋದಗಳು ಅಲ್ಲಿದ್ವು. ದಿನಗಳದ ಹಾಗೆ ಅವರಿಗೆ ಜಗತ್ನಲ್ಲಿ ನಮ್ಮನ್ನು ಸೋಲ್ಸೋಕ್ಕೆ ಯಾರಿಂದಲೂ ಆಗೋದಿಲ್ಲ ಎನ್ನೋ ಧೋರಣೆ ಅಹಂಕಾರ ಬೆಳೆಯುತ್ತೆ. ಎಷ್ಟೇ ಆದರೂ ಅವರ ಅಸುರಿ ಬುದ್ಧಿ ಎಲ್ಲಿ ಹೋಗುತ್ತೆ? ತಮ್ಮ ಸುಭದ್ರ ನಗರದಿಂದಲೇ ದೇವತೆಗಳ ಮೇಲೆ ಪ್ರಹಾರ ಮಾಡೋಕ್ಕೆ ಅವರು ಆರಂಭ ಮಾಡ್ತಾರೆ. ಭೂಲೋಕ, ದೇವಲೋಕ, ಪಾತಾಳ ಲೋಕಗಳ ಮೇಲೆ ತಾವು ಕುಳಿತಲ್ಲಿಂದಲೇ ಆಕ್ರಮಣವನ್ನು ಅವರು ಮಾಡ್ತಾ ಇದ್ರು. ಅವರ ಅಭೇದ್ಯ ಕೋಟೆಯನ್ನು ಸೀಳೋಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಅವರ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. ಹೀಗೆ 100 ವರ್ಷಗಳು ಕಳೆಯುತ್ತೆ. ಕೊನೆಗೆ ಅವರ ಕಿರುಕುಳ ಹೆಚ್ಚಾದಾಗ ದೇವತೆಗಳು ಬ್ರಹ್ಮನ ಬಳಿ ಪರಿಹಾರವನ್ನು ಕೇಳ್ತಾರೆ. ತ್ರಿಮೂರ್ತಿಗಳು ತ್ರಿಪುರಾಸುರರ ಈ ದುಷ್ಕೃತ್ಯವನ್ನು ನೋಡ್ತಾನೇ ಇದ್ರು. ಕೂಡಲೇ ಬ್ರಹ್ಮನೇ ಆ ತ್ರಿಪುರಾಸುರರ ಅವಸಾನಕ್ಕೆ ಒಂದು ತಂತ್ರವನ್ನು ರೂಪಿಸ್ತಾನೆ. ಅದರ ಪ್ರಕಾರ ವಿಷ್ಣು ತನ್ನ ಕೈಯ ಧೂಳಿನಿಂದ ಆಕೃತಿ ಒಂದನ್ನು ರಚನೆ ಮಾಡಿ ಅದಕ್ಕೆ ಜೀವವನ್ನು ತುಂಬುತ್ತಾನೆ. ಆ ಜೀವ ತ್ರಿಪುರಾಸುರರ ಹತ್ರ ಬಂದು, ನೀವೇ ಮಹಾಶ್ರೇಷ್ಠರು, ಜಗತ್ನಲ್ಲಿ ನಿಮ್ಮನ್ನು ಎದುರಿಸುವಂಥವರು ಯಾರೂ ಇಲ್ಲ. ಹೀಗಿರುವಾಗ ಆ ಸ್ಮಶಾನವಾಸಿ ಶಿವ ನಿಮಗೇನು ಮಾಡ್ಯಾನೋ? ಜಗತ್ತು ನಿಮ್ಮನ್ನು ಪೂಜಿಸಬೇಕು ಅಂತೆಲ್ಲ ಅವರ ಕಿವಿಯನ್ನು ತುಂಬುತ್ತಾನೆ. ಇದರಿಂದ ಉಬ್ಬಿದ ಅವರು ಶಿವ ಪೂಜೆಯನ್ನೇ ಬಿಟ್ಟುಬಿಡ್ತಾರೆ. ಆಗ ತ್ರಿಮೂರ್ತಿಗಳು 1000 ವರ್ಷಕ್ಕೆ ಒಮ್ಮೆ ಬರುವ ಪುಷ್ಯ ಯೋಗಕ್ಕಾಗಿ ಕಾದು ಕೂತ್ಕೋತಾರೆ. ದೇವಶಿಲ್ಪಿ ಭೂಮಿಯನ್ನು ರಥವಾಗಿಸಿ ಮೇರು ಪರ್ವತವನ್ನು ಬಿಲ್ಲಾಗಿಸಿ ಮಹಾಶಿವನಿಗೆ ರಥವೊಂದರ ನಿರ್ಮಾಣವನ್ನು ಮಾಡಿಕೊಡ್ತಾನೆ. ಜ್ಯೇಷ್ಠಾದೇವಿ ಮತ್ತು ಕಲಿ ಆ 3 ಲೋಕಗಳ ಸ್ಥಿತಿಗತಿಗಳನ್ನು ಹಾಳು ಮಾಡ್ತಾರೆ. ಕೆಲವೇ ಕ್ಷಣಗಳ ಆ ಪುಷ್ಯ ಯೋಗದಲ್ಲಿ ಶಿವ ಆ 3 ಲೋಕಗಳನ್ನು ನಾಶ ಮಾಡಬೇಕಾಗಿತ್ತು. ಶಿವ ರಥಾರೂಢನಾಗಿ ಆ ತ್ರಿಪುರಗಳು ಒಂದೇ ಸರಳ ರೇಖೆಗೆ ಬರುವ ಆ ಗಳಿಗೆಗಾಗಿ ಕಾದು ಕೂತ್ಕೋತಾನೆ. ಅವನ ರಥಕ್ಕೆ ಬ್ರಹ್ಮ ಸಾರಥಿಯಾಗ್ತಾನೆ, ವಿಷ್ಣು ಅಸ್ತ್ರನಾಗ್ತಾನೆ. ಶಿವ ತನ್ನ ಬತ್ತಳಿಕೆಯಿಂದ ವಿಷ್ಣು ರೂಪಿಯಾದ ಬಾಣವನ್ನು ಹೂಡಿದ್ದು ಕಂಡು ತ್ರಿಪುರಾಸುರರು ನಡುಗಿ ಹೋಗ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಆದರೆ ಕಾಲ ಮಿಂಚಿ ಹೋಗ್ಬಿಟ್ಟಿತ್ತು. ಯೋಗ ಬರ್ತಿದ್ದ ಹಾಗೆ ಶಿವ ಹೂಡಿದ ಬಾಣವನ್ನು ಪ್ರಯೋಗಿಸಿಬಿಡ್ತಾನೆ. ಆ ಬಾಣಕ್ಕೆ ಆ ಅದ್ಭುತ 3 ಲೋಕಗಳು ಹೇಳ ಹೆಸರಿಲ್ದ ಹಾಗೆ ನಾಶವಾಗಿ ಹೋಗ್ಬಿಡುತ್ತೆ. ಆ ಲೋಕಗಳು ಇದ್ವು ಅನ್ನೋದಕ್ಕೆ ಒಂದೇ ಒಂದು ಕುರುಹು ಇಲ್ಲದ ಹಾಗೆ ಅವುಗಳು ಸುಟ್ಟು ಹೋಗುತ್ತೆ. ದೇವತೆಗಳೆಲ್ಲರೂ ಈಗ ನೆಮ್ಮದಿಯ ಉಸಿರು ಬಿಟ್ಟು ಜೈಕಾರ ಹಾಕ್ತಾರೆ. ಹೀಗೆ ಸೊಕ್ಕಿನಿಂದ ಮೆರಿತಾ ಇದ್ದ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿಯ ಅಂತ್ಯವಾಗುತ್ತೆ. ಮತ್ತೊಮ್ಮೆ ದೈವ ಶಕ್ತಿಯೇ ಎಲ್ಲಕ್ಕೂ ಶ್ರೇಷ್ಠವಾದದ್ದು ಅನ್ನೋದು ಸಾಬೀತಾಗುತ್ತೆ. ಅಬ್ಬಬ್ಬಾ, ಈ ರಾಕ್ಷಸರನ್ನ ಕೊಲ್ಲೋಕೆ ಏನೆಲ್ಲ ಮಾಡಬೇಕಾಯ್ತಲ್ಲ. ಏನೇ ಆದ್ರೂ ದೇವರ ಶಕ್ತಿ ಮುಂದೆ ಅಸುರಿ ಶಕ್ತಿ ಸೋಲು ಕಾಣಲೇಬೇಕು. ಹೌದು ಮಕ್ಕಳೇ.